ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇಲ್ಲಿ ಹಲವಾರು ಪ್ರಶ್ನೆಗಳು ಸಂಶಯಗಳು ಉದ್ಭವ ಆಗಿದೆ ಈ ಸ್ಫೋಟ ಆದ್ಮೇಲೆ. ಪರ್ಫ್ಯೂಮ್ ಫ್ಯಾಕ್ಟರಿಯ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 5 ಜನಕ್ಕೆ ಗಾಯ ಆಗಿದೆಯಲ್ಲ, ಅವ್ರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 5ರಲ್ಲಿ 2 ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಜನವಸತಿ ಪ್ರದೇಶ ಇದ್ರೂ ಕೂಡ ಫ್ಯಾಕ್ಟರಿ ಇತ್ತು, ಪರ್ಮಿಷನ್ ತಗೊಂಡಿದ್ದಾರ, ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಗೊತ್ತಿರಲಿಲ್ವಾ, ಅದನ್ನ ಗೋಡೌನ್ ಮಾಡ್ಕೊಂಡಿದ್ದಾರೆ. ಬ್ಲಾಸ್ಟ್ ಆಗುವಂತ ಕೆಮಿಕಲ್ಸ್ ಅನ್ನ ಇಟ್ಕೊಂಡಿದ್ರು, ಅದ್ರ ಬಗ್ಗೆ ಸ್ಥಳೀಯರಿಗೆ ಗೊತ್ತಿರಲಿಲ್ವಾ ಅಥವಾ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇರಲಿಲ್ವಾ? ಖಾಲಿ ಬಾಟಲ್ ಸಂಗ್ರಹ ಮಾಡಿಟ್ಟಿದ್ರು ಮಾಲೀಕರು. ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಈ ತರದ ಘಟನೆಗಳು ಆದಾಗ ನೋಡಿ ಅಮಾಯಕರು ಸಾವನ್ನಪ್ತಾರೆ. ಈ ಅಮಾಯಕರ ಸಾವಿಗೆ ಅಧಿಕಾರಿಗಳೇ ನೇರ ಕಾರಣ ಆಗ್ತಾರೆ. ಇದೇ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇಲ್ಲಿ ಹಲವಾರು ಪ್ರಶ್ನೆಗಳು ಸಂಶಯಗಳು ಉದ್ಭವ ಆಗಿದೆ ಈ ಸ್ಫೋಟ ಆದ್ಮೇಲೆ. ಪರ್ಫ್ಯೂಮ್ ಫ್ಯಾಕ್ಟರಿಯ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 5 ಜನಕ್ಕೆ ಗಾಯ ಆಗಿದೆಯಲ್ಲ, ಅವ್ರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 5ರಲ್ಲಿ 2 ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಜನವಸತಿ ಪ್ರದೇಶ ಇದ್ರೂ ಕೂಡ ಫ್ಯಾಕ್ಟರಿ ಇತ್ತು, ಪರ್ಮಿಷನ್ ತಗೊಂಡಿದ್ದಾರ, ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಗೊತ್ತಿರಲಿಲ್ವಾ, ಅದನ್ನ ಗೋಡೌನ್ ಮಾಡ್ಕೊಂಡಿದ್ದಾರೆ. ಬ್ಲಾಸ್ಟ್ ಆಗುವಂತ ಕೆಮಿಕಲ್ಸ್ ಅನ್ನ ಇಟ್ಕೊಂಡಿದ್ರು, ಅದ್ರ ಬಗ್ಗೆ ಸ್ಥಳೀಯರಿಗೆ ಗೊತ್ತಿರಲಿಲ್ವಾ ಅಥವಾ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇರಲಿಲ್ವಾ? ಖಾಲಿ ಬಾಟಲ್ ಸಂಗ್ರಹ ಮಾಡಿಟ್ಟಿದ್ರು ಮಾಲೀಕರು. ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಈ ತರದ ಘಟನೆಗಳು ಆದಾಗ ನೋಡಿ ಅಮಾಯಕರು ಸಾವನ್ನಪ್ತಾರೆ. ಈ ಅಮಾಯಕರ ಸಾವಿಗೆ ಅಧಿಕಾರಿಗಳೇ ನೇರ ಕಾರಣ ಆಗ್ತಾರೆ. ಇದೇ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇಲ್ಲಿ ಹಲವಾರು ಪ್ರಶ್ನೆಗಳು ಸಂಶಯಗಳು ಉದ್ಭವ ಆಗಿದೆ ಈ ಸ್ಫೋಟ ಆದ್ಮೇಲೆ. ಪರ್ಫ್ಯೂಮ್ ಫ್ಯಾಕ್ಟರಿಯ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 5 ಜನಕ್ಕೆ ಗಾಯ ಆಗಿದೆಯಲ್ಲ, ಅವ್ರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 5ರಲ್ಲಿ 2 ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಜನವಸತಿ ಪ್ರದೇಶ ಇದ್ರೂ ಕೂಡ ಫ್ಯಾಕ್ಟರಿ ಇತ್ತು, ಪರ್ಮಿಷನ್ ತಗೊಂಡಿದ್ದಾರ, ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಗೊತ್ತಿರಲಿಲ್ವಾ, ಅದನ್ನ ಗೋಡೌನ್ ಮಾಡ್ಕೊಂಡಿದ್ದಾರೆ. ಬ್ಲಾಸ್ಟ್ ಆಗುವಂತ ಕೆಮಿಕಲ್ಸ್ ಅನ್ನ ಇಟ್ಕೊಂಡಿದ್ರು, ಅದ್ರ ಬಗ್ಗೆ ಸ್ಥಳೀಯರಿಗೆ ಗೊತ್ತಿರಲಿಲ್ವಾ ಅಥವಾ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇರಲಿಲ್ವಾ? ಖಾಲಿ ಬಾಟಲ್ ಸಂಗ್ರಹ ಮಾಡಿಟ್ಟಿದ್ರು ಮಾಲೀಕರು. ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಈ ತರದ ಘಟನೆಗಳು ಆದಾಗ ನೋಡಿ ಅಮಾಯಕರು ಸಾವನ್ನಪ್ತಾರೆ. ಈ ಅಮಾಯಕರ ಸಾವಿಗೆ ಅಧಿಕಾರಿಗಳೇ ನೇರ ಕಾರಣ ಆಗ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.